ರಾಜ್ಯದ ಯಾವುದಾದ್ರೂ ಒಂದು ಕಡೆ ಸಮಸ್ಯೆ ಆಗಿರಬಹುದು ಬಿಡಿ, ಸರಿ ಮಾಡ್ತೀವಿ ಅನ್ನೋ ಮಾತೇ ಇಲ್ಲ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಜನರ ಸಮಸ್ಯೆ ಇದೆ. ಗ್ಯಾರಂಟಿ ಯೋಜನೆಗಳು ನಮಗೆ ತಲುಪ್ತಾ ಇಲ್ಲ, ಹಣ ಬಂದಿಲ್ಲ, ಇದೇ ಉತ್ತರ ಬಹುತೇಕ ಕಡೆ. ಅಲ್ಲಿ ಮಂಡ್ಯದಲ್ಲೂ ಕೂಡ ಅದೇ ವಿಚಾರವನ್ನ ಜನ ಪ್ರಸ್ತಾಪ ಮಾಡ್ತಿದ್ದಾರೆ. ಮಹಿಳೆಯರ ಖಾತೆಗೆ ಇಲ್ಲಿ ತನಕ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ. ಸಿದ್ದು ಸರ್ಕಾರದಲ್ಲಿ ಹಳ್ಳ ಹಿಡಿತ ಗ್ಯಾರಂಟಿ ಭಾಗ್ಯ ಅನ್ನೋದು ಕೂಡ ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ಹೀಗಂತ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. 2 ತಿಂಗಳು ಅಂತ ಸಚಿವರು ಹೇಳ್ತಾರೆ. 2 ತಿಂಗಳಲ್ಲ ಸ್ವಾಮಿ, 3-4 ತಿಂಗಳು ಕಳೆದು ಹೋಯ್ತು, ಇನ್ನೂ ಕೂಡ ಹಣ ಬಂದಿಲ್ಲ ಅನ್ನುವಂತಹ ವಿಚಾರವನ್ನ ಮಹಿಳೆಯರು ಪ್ರಸ್ತಾಪ ಮಾಡಿದ್ದಾರೆ. ಮಂಡ್ಯದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಹಳ್ಳಿಗಳಲ್ಲಿ ಜನ ಏನ್ ಹೇಳ್ತಾರೆ ಗ್ಯಾರಂಟಿ ಯೋಜನೆಯ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಜನರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆ ಸಾಕಷ್ಟು ಜನ ಇದ್ದಾರೆ. ಇವತ್ತು ಮಂಡ್ಯದ ಹೊಸಳ್ಳಿ ಬಡಾವಣೆಯಲ್ಲಿ ನಾವಿದ್ದೀವಿ. ಗ್ಯಾರಂಟಿ ಯೋಜನೆಗಳು ವರ್ಕ್ ಆಗಿದ್ಯಾ? ಅಕ್ಕಿ ದುಡ್ಡೆಲ್ಲ ಸಿಗ್ತಾ ಇದಾವ? ಏನು ಸಿಗ್ತಾ ಇಲ್ಲ ಮೇಡಮ್. ಇಲ್ಲ ಮೇಡಮ್, ಏನು ಬರ್ತಾ ಇಲ್ಲ. ಇಲ್ಲಿಂದ ಸೌಲಭ್ಯಗಳು ಏನೂ ಆಗಿಲ್ಲ. ಮೇನ್ ನಾವೇನಂತಂದ್ರೆ ಇಲ್ಲಿ ಜನಗಳು ತುಂಬಾ ಇದ್ರಲ್ಲಿರೋದು. ನಾವೇನು ಕೇಳ್ತಾ ಇದೀವಿ, ರೋಡ್ ಮಾಡ್ಕೊಡಿ, ಚರಂಡಿ ಮಾಡಿ ಅಂತ ಕೇಳ್ತಾ ಇರೋದು. ಬರ್ತಾರೆ, ಅದು ಫಿಟ್ ಕಟ್ಕೊಂಡಾಗ ಬರ್ತಾರೆ, ಅದು ತೆಗಿತಾರೆ, ಮತ್ತೆ ಹೋಗ್ತಾರೆ. ಕಸಗಳೆಲ್ಲ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ, ಯಾರು ಕೇಳಿದ್ರು ರೆಸ್ಪಾನ್ಸ್ ಮಾಡಲ್ಲ. ಆ ಕಡೆ ಅಕ್ಕಿ ದುಡ್ಡು ಇಲ್ಲ, ಈ ಕಡೆ ಸೌಲಭ್ಯ ಸಭೆಗೆ ವಾಟ್ಸ್ಆಪ್ ಮಾಡಿದ್ರು ಸುಧಾ ನೋ ರೆಸ್ಪಾನ್ಸ್, ಯಾವುದೇ ತರದ ರೆಸ್ಪಾನ್ಸ್ ಇಲ್ಲ. ಅಕ್ಕಿ ದುಡ್ಡು ಬಂದಿಲ್ಲಮ್ಮ, 2,000 ರೂಪಾಯಿ ಬಂದಿಲ್ಲ. ರೋಡ್ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ನಮ್ಗೆ. ಅವರು ಮಾಡ್ಕೊಟ್ಟಿಲ್ಲ ಅವರು. ದುಡ್ಡು ಬಂದಿಲ್ಲ, ಅಕ್ಕಿ ದುಡ್ಡು. ಗೆದ್ದಿರೋರು ಬೆಚ್ಚಗೆ ಮನೇಲಿ ಅವ್ರೆ. ಎದ್ದಿರೋರು ಬೆಚ್ಚಗ್ ಮನೇಲಿ ಅವ್ರೆ. ದುಡ್ಡು ಬಂದಿದಾವ? ಇಲ್ಲ ಬಂದಿಲ್ಲ ಮೇಡಮ್, ಬಂದಿಲ್ಲ. ದುಡ್ಡು ಬಂದಿದಾವ ನಿಮ್ಗೆ? ಇಲ್ಲೇ ಪಿಂಚಿನ್ ನಿಂತೋಗಿ 2 ವರ್ಷ ಆಯ್ತು ನಮ್ಗೆ. ಪೆನ್ಷನ್ ನಿಂತೋಗಿ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಗ್ಯಾರಂಟಿ ದುಡ್ಡು ಇಲ್ಲ, ಇದು ಇಲ್ಲ, ಏನು ಬಂದಿಲ್ಲ. ಬನ್ನಿ ಇನ್ನ ಜನಗಳ ಮನೆಗಳು ಹೆಂಗಿದಾವ ಪರಿಸ್ಥಿತಿ ನೋಡೋಣ. ದುಡ್ಡು ಬಂದಿದ್ಯಾ? ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಇಲ್ಲ ಮೇಡಮ್, ಬರ್ತಾ ಇಲ್ಲ ಮೇಡಮ್. 3 ತಿಂಗಳಾಯ್ತು ಮೇಡಮ್. ಅಕ್ಕಿ ದುಡ್ಡು ಅದು ಬರ್ತಾ ಇಲ್ಲ ಮೇಡಮ್, ಬರ್ತಾ ಇಲ್ಲ. ಓಕೆ, ಅಕ್ಕಿ ಕಾಸು ಬಂದೇ ಇಲ್ಲ. ಅಕ್ಕಿ ಕಾಸು ಬಂದೇ ಇಲ್ಲ. ಮತ್ತೆ ಹೇಳ್ತಾರೆ ಎಲ್ಲ ಫುಲ್ ಗ್ಯಾರಂಟಿ ಎಲ್ಲ ಕೊಟ್ಬಿಡ್ತೀವಿ. 3-4 ತಿಂಗಳಿಗೆ ಬಂದೇ ಇಲ್ಲ. 3-4 ತಿಂಗಳಾಯ್ತು ಬಂದೇ ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ಹೆಂಗಿದೆ ಜೀವನಗಳು? ಎಲ್ಲ ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಬಂದಿಲ್ಲ ಮೇಡಮ್, ಏನು ಬಂದಿಲ್ಲ. ಈ ಗ್ಯಾರಂಟಿ ದುಡ್ಡು ಬೇಕಾ ಅಥವಾ ಮನೆ ಹತ್ರ ಸೌಲಭ್ಯ, ಉದ್ಯೋಗ ಇಂಥವ್ ಬೇಕಾ? ಮೇಡಮ್ ಎರಡೂ ಬೇಕು ಮೇಡಮ್. ಎರಡು ಬೇಕು. ಯಾಕಂದ್ರೆ ಎರಡು ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಾರೆ, ಎರಡು ಕೊಡಲ್ಲ ಕೊನೆಗೆ. ಮೋಸ ಮಾಡ್ದಂಗಲ್ವಾ ಜನಗಳಿಗೆ? ಹೌದು. ಓಕೆ, ಜನಗಳಿಗೆ ಮೋಸ ಆಗಿದೆ ಅಂತ ಅನ್ಸಲ್ವಾ? ಹೇಳಿ. ಆಗೈತೆ. ಸಿಗ್ತಾ ಇದೆಯಾ ದುಡ್ಡೆಲ್ಲ? ಯಾವ್ದು ಸಿಗ್ತಾ ಇಲ್ಲ ನಮ್ಗೆ, ಯಾವ್ದು ಸಿಗ್ತಾ ಇಲ್ಲ. ಇಟ್ಲ ಸೌಲಭ್ಯನೂ ಸಿಗಲ್ಲ, ಅಟ್ಲ ಗ್ಯಾರಂಟಿ ದುಡ್ಡು ಸಿಗ್ತಾ ಇಲ್ಲ, ಇದು ಇಲ್ಲ. ಇದು ಗ್ರೌಂಡ್ ರಿಪೋರ್ಟ್. ಇದು ಜನಗಳ ಪರಿಸ್ಥಿತಿ, ನಿಜವಾದ ಪರಿಸ್ಥಿತಿ. ಒಂದ್ ಕಡೆ ಸರ್ಕಾರ ಬಹಳ ಹೆಮ್ಮೆಯಿಂದ ನಾವು ಗ್ಯಾರಂಟಿಯಿಂದ ಅತ್ಯಂತ ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬಾಯಲ್ಲಿ ಹೇಳ್ತಾರೆ ಅವರು, ನಮಗ್ ದುಡ್ಡು ಬಂದಿಲ್ಲ, ನಮ್ಮ ಜೀವನ ನರಕವಾಗೇ ಇದೆ, ನಮ್ಮ ಜೀವನ ಎಲ್ಲಿದೆಯೋ ಅಲ್ಲೇ ಇದೆ. ಇದು ಜನಗಳ ಗೋಡು. ವಿತ್ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ, ಶ್ರೀಲಕ್ಷ್ಮಿ ಅಭಿಜಿತ್, ಫಾರ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ನಾವು ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ. ಇಲ್ಲಿಂದ ಹಳ್ಳಿಗಳಿಗೆ ಹೋಗುವಂತ ಜನ ಸಿಗ್ತಾರೆ ನಮಗೆ, ಸಾಕಷ್ಟು ಜನ. ಸೊ ಆ ಭಾಗದ ಗ್ರಾಮೀಣ ಭಾಗದ ಜನ ಏನ್ ಹೇಳ್ತಾರೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ಜನ ಇದ್ದಾರೆ. ಮಹಿಳೆಯರನ್ನ ಮಾತಾಡ್ಸೋಣ ನಾವು. ಯಾಕಂತಂದ್ರೆ ಮಹಿಳೆಯರ ವಿಚಾರದಲ್ಲಿ ಸರ್ಕಾರ ಸಿಕ್ಕಾಪಟ್ಟೆ ನಾವು ಗ್ಯಾರಂಟಿ ಕೊಟ್ಟು ಅವ್ರನ್ನೆಲ್ಲ ಉದ್ಧಾರ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದ್ಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು ಬರ್ದೆ? ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ? ಬಂದಿದೆ. ಈ ತಿಂಗಳು ಬಂದಿದ್ಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು ಬರ್ದೆ? 2-3 ತಿಂಗಳಾಯ್ತಲ್ವಾ? ಅಕ್ಕಿ ಹಾಕವ್ರೆ ಅಷ್ಟೇ. ಗೃಹಲಕ್ಷ್ಮಿ ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನಗಳು. ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ? ಈ ತಿಂಗಳು ಬಂದಿದ್ಯಾ? ಇಲ್ಲ ಮೇಡಮ್, ಬಂದಿಲ್ಲ. 2 ತಿಂಗಳಿಂದ 2 ತಿಂಗಳಿಂದ ಬಂದಿಲ್ಲ ಮೇಡಮ್. ಯಾವ ಇಲ್ಲ, ಮಂಡ್ಯ ಸುಂಡಳ್ಳಿನವರು. ಬಂದಿದ್ಯಾ 2 ತಿಂಗಳಿಂದ? ಬಂದಿಲ್ಲ ದುಡ್ಡು ಬಂದಿಲ್ಲ ಅವ್ರಿಗೆ. ಸೊ ಏನ್ ಬಂದಿತ್ತು 16-17ನೇ ಕಂತು ಬಂದಿಲ್ಲ ಮೇಡಮ್. ಈಗ 2 ತಿಂಗಳಿಂದ ಬಂದಿದೆ. ಈಗ 2 ತಿಂಗಳಿಂದ ಬಂದಿಲ್ಲ. ಅವ್ರು ಹೇಳ್ತಾ ಇದಾರೆ ಎಲ್ಲ ಕೊಡ್ತಾ ಇದೀವಿ ಅಂತ, ಆದ್ರೆ 2-3 ತಿಂಗಳಿಂದ ದುಡ್ಡು ಬಂದಿಲ್ಲ. ಬಂದಿಲ್ಲ 2 ತಿಂಗಳು ಎಲ್ಲ ಕೊಟ್ಟಿದೀವಿ, ಎಲ್ಲ ಚೆನ್ನಾಗಿ ದುಡ್ಡೆಲ್ಲ ಕೊಟ್ಬಿಡ್ತೀವಿ. ಹೆಣ್ಮಕ್ಳಿಗೆ ಎಲ್ಲ ಉದ್ಧಾರ ಮಾಡ್ಬಿಟ್ಟಿದೀವಿ. ಗ್ಯಾರಂಟಿ ಯೋಜನೆ ಉದ್ದಾರ ಏನು ಕೊಟ್ಟಿಲ್ಲ. ಬಂದೇ ಇಲ್ಲ. ಜೀವನ ಎಲ್ಲ ಬಹಳ ಚೆನ್ನಾಗಿ ಮಾಡ್ಬಿಟ್ಟು ಫ್ರೀ. ಯಾವ ಜೀವನ ನಮ್ದು? ಫ್ರೀ ಬೇಕಾ ಅಥವಾ ದುಡಿಯೋಕೆ ಸಹಾಯ ಮಾಡ್ಬೇಕು? ದುಡ್ಕೊಂಡು ತಿನ್ನೋದೇ ಬಂತದೆ ನಮ್ಗೆ. ಇನ್ನೇನು ದುಡ್ಕೊಂಡು ತಿನ್ನೋದೇ ವಾಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ಜನಗಳ ಒಂದು ಅಭಿಪ್ರಾಯ. ಏನಂದ್ರೆ ಪ್ರತಿ ತಿಂಗಳು ಬರಬೇಕಾಗಿತ್ತು, ಬಂದಿಲ್ಲ ಸರಿಯಾಗಿ ಅನ್ನೋದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಬಿಡದಿ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಟಿವಿ, ಮಂಡ್ಯ.
ರಾಜ್ಯದ ಯಾವ್ದಾದ್ರೂ ಒಂದು ಕಡೆ ಸಮಸ್ಯೆ ಆಗಿರಬಹುದು ಬಿಡಿ, ಸರಿ ಮಾಡ್ತೀವಿ ಅನ್ನೋ ಮಾತೇ ಇಲ್ಲ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಜನರ ಸಮಸ್ಯೆ ಇದೆ. ಗ್ಯಾರಂಟಿ ಯೋಜನೆಗಳು ನಮಗೆ ತಲುಪ್ತಾ ಇಲ್ಲ, ಹಣ ಬಂದಿಲ್ಲ, ಇದೇ ಉತ್ತರ ಬಹುತೇಕ ಕಡೆ. ಅಲ್ಲಿ ಮಂಡ್ಯದಲ್ಲೂ ಕೂಡ ಅದೇ ವಿಚಾರವನ್ನ ಜನ ಪ್ರಸ್ತಾಪ ಮಾಡ್ತಿದ್ದಾರೆ. ಮಹಿಳೆಯರ ಖಾತೆಗೆ ಇಲ್ಲಿ ತನಕ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ. ಸಿದ್ದು ಸರ್ಕಾರದಲ್ಲಿ ಹಳ್ಳ ಹಿಡಿತ, ಗ್ಯಾರಂಟಿ ಭಾಗ್ಯ ಅನ್ನೋದು ಕೂಡ ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ಹೀಗಂತ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. 2 ತಿಂಗಳು ಅಂತ ಸಚಿವರು ಹೇಳ್ತಾರೆ. 2 ತಿಂಗಳಲ್ಲ ಸ್ವಾಮಿ, 3-4 ತಿಂಗಳು ಕಳೆದು ಹೋಯ್ತು, ಇನ್ನೂ ಕೂಡ ಹಣ ಬಂದಿಲ್ಲ ಅನ್ನುವಂತಹ ವಿಚಾರವನ್ನ ಮಹಿಳೆಯರು ಪ್ರಸ್ತಾಪ ಮಾಡಿದ್ದಾರೆ. ಮಂಡ್ಯದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಹಳ್ಳಿಗಳಲ್ಲಿ ಜನ ಏನ್ ಹೇಳ್ತಾರೆ ಗ್ಯಾರಂಟಿ ಯೋಜನೆಯ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಜನರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆ ಸಾಕಷ್ಟು ಜನ ಇದ್ದಾರೆ. ಇವತ್ತು ಮಂಡ್ಯದ ಹೊಸಳ್ಳಿ ಬಡಾವಣೆಯಲ್ಲಿ ನಾವಿದ್ದೀವಿ. ಗ್ಯಾರಂಟಿ ಯೋಜನೆಗಳು ವರ್ಕ್ ಆಗಿದ್ಯಾ? ಅಕ್ಕಿ ದುಡ್ಡೆಲ್ಲ ಸಿಗ್ತಾ ಇದಾವ? ಏನು ಸಿಗ್ತಾ ಇಲ್ಲ ಮೇಡಮ್. ಇಲ್ಲ ಮೇಡಮ್, ಏನು ಬರ್ತಾ ಇಲ್ಲ. ಇಲ್ಲಿಂದ ಸೌಲಭ್ಯಗಳು ಏನೂ ಆಗಿಲ್ಲ. ಮೇನ್ ನಾವೇನಂತಂದ್ರೆ ಇಲ್ಲಿ ಜನಗಳು ತುಂಬ ಇದರಲ್ಲಿರೋದು. ನಾವೇನು ಕೇಳ್ತಿದ್ವಿ, ರೋಡ್ ಮಾಡ್ಕೊಡಿ, ಚರಂಡಿ ಮಾಡಿ ಅಂತ ಕೇಳ್ತಾ ಇರೋದು. ಬರ್ತಾರೆ, ಅದು ಫಿಟ್ ಕಟ್ಕೊಂಡಾಗ ಬರ್ತಾರೆ, ಅದು ತೆಗಿತಾರೆ, ಮತ್ತೆ ಹೋಗ್ತಾರೆ. ಕಸಗಳೆಲ್ಲ ಎಲ್ಲೆಲ್ಲಿರುತ್ತೆ ಅಲ್ಲೇನೆ, ಯಾರು ಕೇಳಿದ್ರು ರೆಸ್ಪಾನ್ಸ್ ಮಾಡಲ್ಲ. ಆ ಕಡೆ ಅಕ್ಕಿ ದುಡ್ಡು ಇಲ್ಲ, ಈ ಕಡೆ ಸೌಲಭ್ಯ. ಸಭೆಗೆ ವಾಟ್ಸಪ್ ಮಾಡಿದ್ರು ಸುಧಾ ನೋ ರೆಸ್ಪಾನ್ಸ್, ಯಾವುದೇ ತರದ ರೆಸ್ಪಾನ್ಸ್ ಇಲ್ಲ. ಅಕ್ಕಿ ದುಡ್ಡು ಬಂದಿಲ್ಲಮ್ಮ, 2,000 ರೂಪಾಯಿ ಬಂದಿಲ್ಲ. ರೋಡ್ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ನಮ್ಗೆ ಅವರು. ಮಾಡ್ಕೊಟ್ಟಿಲ್ಲ ಅವರು. ದುಡ್ಡು ಬಂದಿಲ್ಲ, ಅಕ್ಕಿ ದುಡ್ಡು. ಗೆದ್ದಿರೋರು ಬೆಚ್ಚಗೆ ಮನೇಲಿ ಅವ್ರೆ. ಎದ್ದಿರೋರು ಬೆಚ್ಚಗ್ ಮನೇಲಿ ಅವ್ರೆ. ದುಡ್ಡು ಬಂದಿದಾವ? ಇಲ್ಲ ಬಂದಿಲ್ಲ ಮೇಡಮ್, ಬಂದಿಲ್ಲ. ದುಡ್ಡು ಬಂದಿದಾವ ನಿಮ್ಗೆ? ಇಲ್ಲೇ ಪಿಂಚಿನ್ ನಿಂತೋಗಿ 2 ವರ್ಷ ಆಯ್ತು ನಮ್ಗೆ. ಪೆನ್ಷನ್ ನಿಂತೋಗಿ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಗ್ಯಾರಂಟಿ ದುಡ್ಡು? ಗ್ಯಾರಂಟಿ ದುಡ್ಡು ಇಲ್ಲ, ಇದು ಇಲ್ಲ, ಏನು ಬಂದಿಲ್ಲ. ಬನ್ನಿ ಇನ್ನ ಜನಗಳ ಮನೆಗಳು ಹೆಂಗಿದಾವ ಪರಿಸ್ಥಿತಿ ನೋಡೋಣ. ದುಡ್ಡು ಬಂದಿದ್ಯಾ? ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಇಲ್ಲ ಮೇಡಮ್, ಬರ್ತಾ ಇಲ್ಲ ಮೇಡಮ್. 3 ತಿಂಗಳಾಯ್ತು ಮೇಡಮ್. ಅಕ್ಕಿ ದುಡ್ಡು ಅದು ಬರ್ತಾ ಇಲ್ಲ ಮೇಡಮ್, ಬರ್ತಾ ಇಲ್ಲ. ಓಕೆ, ಅಕ್ಕಿ ಕಾಸು ಬಂದೇ ಇಲ್ಲ. ಅಕ್ಕಿ ಕಾಸು ಬಂದೇ ಇಲ್ಲ. ಮತ್ತೆ ಹೇಳ್ತಾರೆ ಎಲ್ಲ ಫುಲ್ ಗ್ಯಾರಂಟಿ ಎಲ್ಲ ಕೊಟ್ಬಿಡ್ತೀವಿ. 3-4 ತಿಂಗಳಾಯ್ತು ಬಂದೇ ಇಲ್ಲ. 3-4 ತಿಂಗಳಾಯ್ತು ಬಂದೇ ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ಹೆಂಗಿದೆ ಜೀವನಗಳು? ಎಲ್ಲ ಗ್ಯಾರಂಟಿ ದುಡ್ಡು ಬಂದಿದ್ಯಾ? ಬಂದಿಲ್ಲ ಮೇಡಮ್, ಏನು ಬಂದಿಲ್ಲ. ಈ ಗ್ಯಾರಂಟಿ ದುಡ್ಡು ಬೇಕಾ ಅಥವಾ ಮನೆ ಹತ್ರ ಸೌಲಭ್ಯ, ಉದ್ಯೋಗ ಇಂಥವು ಬೇಕಾ? ಮೇಡಮ್ ಎರಡೂ ಬೇಕು ಮೇಡಮ್. ಎರಡು ಬೇಕು. ಯಾಕಂದ್ರೆ ಎರಡು ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಾರೆ, ಎರಡು ಕೊಡಲ್ಲ ಕೊನೆಗೆ. ಮೋಸ ಮಾಡ್ದಂಗಲ್ವಾ ಜನಗಳಿಗೆ? ಹೌದು. ಓಕೆ, ಜನಗಳಿಗೆ ಮೋಸ ಆಗಿದೆ ಅಂತ ಅನ್ಸಲ್ವಾ? ಹೇಳಿ. ಆಗೈತೆ. ಸಿಗ್ತಾ ಇದೆಯಾ ದುಡ್ಡೆಲ್ಲ? ಯಾವ್ದು ಸಿಗ್ತಾ ಇಲ್ಲ ನಮ್ಗೆ, ಯಾವ್ದು ಸಿಗ್ತಾ ಇಲ್ಲ. ಇಟ್ಲ ಸೌಲಭ್ಯನೂ ಸಿಗಲ್ಲ, ಅಟ್ಲ ಗ್ಯಾರಂಟಿ ದುಡ್ಡು ಸಿಗ್ತಾ ಇಲ್ಲ, ಇದು ಇಲ್ಲ. ಇದು ಗ್ರೌಂಡ್ ರಿಪೋರ್ಟ್. ಇದು ಜನಗಳ ಪರಿಸ್ಥಿತಿ, ನಿಜವಾದ ಪರಿಸ್ಥಿತಿ. ಒಂದ್ ಕಡೆ ಸರ್ಕಾರ ಬಹಳ ಹೆಮ್ಮೆಯಿಂದ ನಾವು ಗ್ಯಾರಂಟಿಯಿಂದ ಅತ್ಯಂತ ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬಾಯಲ್ಲಿ ಹೇಳ್ತಾರೆ ಅವರು, ನಮಗ್ ದುಡ್ಡು ಬಂದಿಲ್ಲ, ನಮ್ಮ ಜೀವನ ನರಕವಾಗೇ ಇದೆ, ನಮ್ಮ ಜೀವನ ಎಲ್ಲಿದೆಯೋ ಅಲ್ಲೇ ಇದೆ. ಇದು ಜನಗಳ ಗೋಡು. ವಿತ್ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ, ಶ್ರೀಲಕ್ಷ್ಮಿ ಅಭಿಜಿತ್, ಫಾರ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ನಾವು ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ. ಇಲ್ಲಿಂದ ಹಳ್ಳಿಗಳಿಗೆ ಹೋಗುವಂತ ಜನ ಸಿಗ್ತಾರೆ ನಮಗೆ, ಸಾಕಷ್ಟು ಜನ. ಸೊ ಆ ಭಾಗದ ಗ್ರಾಮೀಣ ಭಾಗದ ಜನ ಏನ್ ಹೇಳ್ತಾರೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ಜನ ಇದ್ದಾರೆ. ಮಹಿಳೆಯರನ್ನ ಮಾತಾಡ್ಸೋಣ ನಾವು. ಯಾಕಂತಂದ್ರೆ ಮಹಿಳೆಯರ ವಿಚಾರದಲ್ಲಿ ಸರ್ಕಾರ ಸಿಕ್ಕಾಪಟ್ಟೆ ನಾವು ಗ್ಯಾರಂಟಿ ಕೊಟ್ಟು ಅವ್ರನ್ನೆಲ್ಲ ಉದ್ಧಾರ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ಗ್ಯಾರಂಟಿ ದುಡ್ಡೆಲ್ಲ ಬಂದಿದ್ಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು ಬರ್ದೆ? ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ? ಬಂದಿದೆ. ಈ ತಿಂಗಳು ಬಂದಿದ್ಯಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು ಬರ್ದೆ? 2-3 ತಿಂಗಳಾಯ್ತಲ್ವಾ? ಅಕ್ಕಿ ಹಾಕವ್ರೆ ಅಷ್ಟೇ. ಗೃಹಲಕ್ಷ್ಮಿ ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನಗಳು. ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ? ಈ ತಿಂಗಳು ಬಂದಿದ್ಯಾ? ಇಲ್ಲ ಮೇಡಮ್, ಬಂದಿಲ್ಲ. 2 ತಿಂಗಳಿಂದ 2 ತಿಂಗಳಿಂದ ಬಂದಿಲ್ಲ ಮೇಡಮ್. ಯಾವ ಇಲ್ಲ, ಮಂಡ್ಯ ಸುಂಡಳ್ಳಿ. ಮಂಡ್ಯ ಸುಂಡಳ್ಳಿನವರು ಬಂದಿದ್ಯಾ? 2 ತಿಂಗಳಿಂದ ಬಂದಿಲ್ಲ ದುಡ್ಡು ಬಂದಿಲ್ಲ ಅವ್ರಿಗೆ. ಸೊ ಏನ್ ಬಂದಿತ್ತು 16-17ನೇ ಕಂತು ಬಂದಿಲ್ಲ ಮೇಡಮ್. ಈಗ 2 ತಿಂಗಳಿಂದ ಬಂದಿದೆ. ಈಗ 2 ತಿಂಗಳಿಂದ ಬಂದಿಲ್ಲ. ಅವ್ರು ಹೇಳ್ತಾ ಇದಾರೆ ಎಲ್ಲ ಕೊಡ್ತಾ ಇದೀವಿ ಅಂತ, ಆದ್ರೆ 2-3 ತಿಂಗಳಿಂದ ದುಡ್ಡು ಬಂದಿಲ್ಲ. ಬಂದಿಲ್ಲ 2 ಸೊ ಎಲ್ಲ ಕೊಟ್ಟಿದೀವಿ, ಎಲ್ಲ ಚೆನ್ನಾಗಿ ದುಡ್ಡೆಲ್ಲ ಕೊಟ್ಬಿಡ್ತೀವಿ ಹೆಣ್ಮಕ್ಳಿಗೆ, ಎಲ್ಲ ಉದ್ಧಾರ ಮಾಡ್ಬಿಟ್ಟಿದೀವಿ. ಗ್ಯಾರಂಟಿ ಯೋಜನೆ ಉದ್ದಾರ ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬಂದೇ ಇಲ್ಲ. ಜೀವನ ಎಲ್ಲ ಬಹಳ ಚೆನ್ನಾಗಿ ಮಾಡ್ಬಿಟ್ಟು ಫ್ರೀ. ಯಾವ ಜೀವನ ನಮ್ದು? ಫ್ರೀ ಬೇಕಾ ಅಥವಾ ದುಡಿಯೋಕ್ಕೆ ಸಹಾಯ ಮಾಡ್ಬೇಕು? ದುಡ್ಕೊಂಡು ತಿನ್ನೋದೇ ಬಂತದೆ ನಮ್ಗೆ. ಇನ್ನೇನು ದುಡ್ಕೊಂಡು ತಿನ್ನೋದೇ ವಾಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ಜನಗಳ ಒಂದು ಅಭಿಪ್ರಾಯ. ಏನಂದ್ರೆ ಪ್ರತಿ ತಿಂಗಳು ಬರಬೇಕಾಗಿತ್ತು, ಬಂದಿಲ್ಲ ಸರಿಯಾಗಿ ಅನ್ನೋದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಬಿಡದಿ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಟಿವಿ, ಮಂಡ್ಯ.